ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಿಯಲ್ ಸ್ಟಾರ್ ಉಪೇಂದ್ರ ಅವರ UI ಸಿನಿಮಾದ ಫಸ್ಟ್ ಲುಕ್ ಟೀಸರನ್ನು ರಿವೀಲ್ ಮಾಡಲಾಗಿದೆ. ಸ್ನೇಹಿತರೆ, ಇದನ್ನು ನೀವು ಕೂಡ ನೋಡಿರ್ಬೋದು. ನೋಡಿಲ್ಲ ಅಂದರೆ ನೋಡಿ. ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾ ಇದು. ಉಪೇಂದ್ರ ಅವರು ಸಿನಿಮಾ ರಂಗದಲ್ಲಿ ಎರಡು ಮುಖ ಅವ್ರದ್ದು. ಒಂದು, ಅವರು ಬೇರೆಯವರ ಡೈರೆಕ್ಷನ್ನಲ್ಲಿ ಆ್ಯಕ್ಟಿಂಗ್ ಮಾಡಿದ ಮೂವಿಗಳು. ಇನ್ನೊಂದು, ಅವರೇ ನಿರ್ದೇಶನ ಮಾಡಿದ ಮೂವಿಗಳು. ನಿರ್ದೇಶನ ಮಾಡಿ ಬೇರೆ ನಟರ ಮೂಲಕ ಮಾಡಿರೋ ಮೂವಿಗಳು ಇರ್ಬೋದು, ಅಥವಾ ನಿರ್ದೇಶನ ಮಾಡಿ ಅವರೇ ನಟಿಸಿರೋ ಮೂವಿಗಳಿರ್ಬೋದು. ಬೇರೆ ಲೀಗ್ನಲ್ಲಿ ಬರ್ತವೆ ಈ ಮೂವಿಗಳು. ಈ UI ಮೇಲೂ ಕೂಡ ಅಂತಹದ್ದೇ ನಿರೀಕ್ಷೆ ಇತ್ತು. ಈಗ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದೆ. ಇದಕ್ಕಿಂತ ಮುಂಚೆ ಕೂಡ ಹಲವಾರು ಬಾರಿ ಕುತೂಹಲ ಕೆರಳಿಸುವಂಥ ಒಂದಷ್ಟು ಘಟನೆಗಳಾಗಿದ್ವು. ಯಾಕೆ ಮಾಡಬೇಕು, ಹೈಪ್ ಮಾಡೋದಾ, ಹೈಪ್ ಆಗದಾ ಅಂತೆಲ್ಲ ಉಪೇಂದ್ರ ಅವರು ಪ್ರಶ್ನೆಯನ್ನು ಕೇಳಿದರು. ಅದಾದಮೇಲೆ ಥಿಯೇಟ್ರ್ನಲ್ಲಿ ತಲೆ ಎತ್ತಿ ನೋಡೋ ರೀತಿ ತೋರಿಸ್ತೀನಿ ಅಂತ ಹೇಳಿ ಏನಿದು ಬರೀ ಕತ್ಲೆ ಅನ್ನೋ ಒಂದು ಪ್ರಶ್ನೆಗಳು ಮೂಡಿದ್ವು. ಉಪೇಂದ್ರ ಅವ್ರು ಹಿಂಗೆ ರೀ ಏನೋ ಯೋಚನೆ ಮಾಡಿರ್ತಾರೆ ಅಂಥೇಳಿ ಫ್ಯಾನ್ಸ್ ಸಮಜಾಯಿಷಿ ಕೊಟ್ಕೊಂಡು ವಾಪಸ್ ಬಂದಿದ್ದರು. ಆದರೆ ಟೀಸರ್ ನೋಡಿದಾಗ ಸ್ನೇಹಿತರೆ ತುಂಬ ನಿರೀಕ್ಷೆ ಹುಟ್ಟು ಹಾಕ್ತಾ ಇದೆ. ಕೇವಲ ಡೈಲಾಗ್ಗಳಿಗೆ ಮಾತ್ರ ಈ ಮೂವಿ ಸೀಮಿತ ಆಗಿರೋ ಥರ ಕಾಣಿಸ್ತಾ ಇಲ್ಲ. ಅದ್ಭುತವಾದ ಮೇಕಿಂಗ್ ಕೂಡ ಇರೋ ರೀತಿ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಹೇಳ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮೂವಿಲಿ ಏನಿದೆ, ಯಾವುದ್ರ ಬಗ್ಗೆ ಮೂವಿ ಅಂತ ಕೇಳಿದಾಗ ಎಷ್ಟೋ ಸಲ ಉಪೇಂದ್ರ ಅವರ ಡೈರೆಕ್ಷನ್ನ ಸಿನಿಮಾಗಳು ನೋಡಿ ಹೊರಗೆ ಬಂದ ಬಳಿಕ ಕೂಡ ತುಂಬ ಜನಕ್ಕೆ ಮೂವಿ ಹೆಂಗಿತ್ತು, ಮೂವಿ ಚೆನ್ನಾಗಿತ್ತು, ಏನು ಮೂವಿ, ಅದ್ಯಾಕೋ ಸರಿ ಗೊತ್ತಾಗಿಲ್ಲ ಕೂಡ, ಇನ್ನೊಂದ್ಸಲಿ ನೋಡ್ಬೇಕನ್ಸುತ್ತೆ ಅಂತ ನೀವು ಕೂಡ ಹೇಳಿರ್ತೀರಿ, ನಾವು ಕೂಡ ಹೇಳಿದ್ದೀವಿ. ನಮಗೂ ಕೂಡ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ಹಿಂದೆ ಕರ್ನಾಟಕದ ಜನತೆಗೆ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ. ಹೇಗಿರ್ಬೇಕಾದ್ರೆ ಟೀಸರ್ ನೋಡಿಬಿಟ್ಟು ಮೂವಿ ಅರ್ಥ ಆಗ್ಬಿಡ್ತು, ಮೂವಿ ಹಿಂಗೆ ಅಂತ ಹೇಳೋಕ್ಕೆ ಅಷ್ಟು ಸುಲಭ ಇಲ್ಲ, ಎಸ್ಪೆಷಲಿ ಉಪೇಂದ್ರ ಅವರ ಸಿನಿಮಾಗಳು. ಬಟ್ ನಮ್ಮ ತಲೆಯನ್ನು ಒಂಚೂರು ಖರ್ಚು ಮಾಡಿ ಉಪೇಂದ್ರ ಅವ್ರ ಥರನೇ ಏನಿರಬಹುದು ಅಂತ ಗೆಸ್ ಮಾಡೋ ಪ್ರಯತ್ನ ಅಷ್ಟೇ ನಾವು ಮಾಡ್ಬೋದು. ಸ್ನೇಹಿತರೆ, ಆ ಟೀಸರ್ನ ಫಸ್ಟ್ ಲುಕ್ ಟೀಸರ್ನ ಆರಂಭ ಇದೆಯಲ್ಲ, ಈ ಮನುಕುಲದ ಆರಂಭದಲ್ಲಿ ಒಬ್ಬ ಪುರುಷ, ಒಬ್ಬ ಮಹಿಳೆ ಭೂಮಿ ಮೇಲೆ ಬಂದು ಆಮೇಲೆ ವಂಶಾಭಿವೃದ್ಧಿ ಮಾಡಿ ಮುಂದಿನ ಜನ್ರೇಷನ್ಗಳು ಕ್ರಿಯೇಟ್ ಆದವು ಅನ್ನೋ ಒಂದು ಕಲ್ಪನೆ ಅಥವಾ ಒಂದು ನಂಬಿಕೆಗಳೇನಿದ್ದಾವೆ, ಅದೇ ರೀತಿಯಲ್ಲಿ ಟೀಸರ್ ಆರಂಭ ಆದ ಹಾಗೆ ಕಾಣುತ್ತೆ. ಕಾಡು, ಕಲರ್ಫುಲ್ ಆಗಿರೋ ಒಂದು ಕಾಡು, ಅದರಲ್ಲಿ ಆಗಿನ ಕಾಲದಲ್ಲಿ ತೀರಾ ಈ ನೈಲಾನು, ಕಾಟನ್ನು, ಪಾಲಿಸ್ಟರ್ ಇರಲಿಲ್ಲಲ್ಲ. ಹೀಗಾಗಿ ಗಿಡಗಳ ಎಲೆಗಳನ್ನು, ಬಳ್ಳಿಗಳನ್ನು ಬಳಸಿ ತಮ್ಮ ಅಂಗಗಳನ್ನು ಮುಚ್ಚಿಕೊಂಡು ಅವರಿಬ್ಬರು ಕಾಣಿಸ್ಕೊಳ್ತಾರೆ ಸ್ಕ್ರೀನ್ ಮೇಲೆ. ಬಹುಶಃ ಅದು ಮೂವಿಯ ಎಂಡಿಂಗ್ ಇರ್ಬೋದು, ಯಾರಿಗೆ ಗೊತ್ತು. ಕಲಿಯುಗ ಮುಗಿದು ಸತ್ಯಯುಗದ ಆರಂಭ ಇರ್ಬೋದು, ಯಾರಿಗೆ ಗೊತ್ತು. ಯಾಕಂದರೆ ಅದಾದಮೇಲೆ ಟೀಸರ್ನ ಉಳಿದ ಭಾಗದಲ್ಲಿ ಎಲ್ಲ ಹಾಳಾಗಿ ಹೋಗಿದೆ. ಬರೀ ಕೆಟ್ಟದ್ದು, ಅನೀತಿ, ಅನಾಚಾರಗಳೇ ನಡೀತಾ ಇದೆ. ತುಂಬ ಅನ್ಯಾಯ ನಡೀತಾ ಇದೆ. ಕೆಟ್ಟವರು ಪ್ರಬಲರಾಗಿಬಿಟ್ಟಿದ್ದಾರೆ, ದುಷ್ಟರು ಜಾಸ್ತಿ ಆಗಿಬಿಟ್ಟಿದ್ದಾರೆ, ದುರ್ಬಲರು, ಒಳ್ಳೆಯ ಜನ ಕಷ್ಟ ಅನುಭವಿಸ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದಷ್ಟು ವಿಜುವಲ್ ಬಿಟ್ಸ್ ನಿಮಗೆ ನೋಡೋಕೆ ಸಿಗುತ್ತೆ. ಅದಾದಮೇಲೆ ಎಂಡ್ನಲ್ಲಿ ಈ ಪುರಾಣಗಳಲ್ಲಿ, ಹಿಂದೂ ಪುರಾಣಗಳಲ್ಲಿ, ಬುದ್ಧಿಸ್ಟ್ ನಂಬಿಕೆಗಳಲ್ಲಿ ಹಾಗೂ ಸಿಖ್ಖರ ಕೆಲವೊಂದಷ್ಟು ಬರಹಗಳಲ್ಲೂ ಕೂಡ ಏನು ಉಲ್ಲೇಖ ಇದೆ, ಕಲಿಯುಗ ಮುಗಿದು ಕಲ್ಕಿಯ ಅವತಾರ ಬರುತ್ತೆ, ವಿಷ್ಣು ಅವರ ಮುಂದಿನ ಅವತಾರ, ಕೃಷ್ಣರ ನಂತರ ಮುಂದಿನ ಅವತಾರ ಬರುತ್ತೆ ಅನ್ನೋ ನಂಬಿಕೆ ಏನಿದೆ, ಆ ರೀತಿಯ ಒಂದಷ್ಟು ಇನ್ಸ್ಪಿರೇಷನ್ ತಗೊಂಡಂಗೆ ಕಾಣಿಸ್ತಾ ಇದೆ. ಕಲ್ಕಿ ಕೂಡ ಪುರಾಣಗಳಲ್ಲಿ ಕುದುರೆ ಏರಿ ಬರೋದು, ಬೆಂಕಿಯಂತಹ ತಲವಾರನ್ನು, ಕತ್ತಿಯನ್ನು, ಕತ್ತಿಯನ್ನು ಜಳಪಿಸ್ಕೊಂಡು ಕಲ್ಕಿ ಬಂದು ಕೆಟ್ಟವರ ನಾಶ ಮಾಡಿ ಕಲಿಯುಗವನ್ನು ಎಂಡ್ ಮಾಡಿ ಮತ್ತೆ ಸತ್ಯಯುಗ ಆರಂಭ ಆಗುತ್ತೆ ಅನ್ನೋ ನಂಬಿಕೆ ಏನಿದೆ, ಅದೇ ರೀತಿಯಲ್ಲಿ ಕತ್ತಿಯನ್ನು, ಆ ತಲವಾರನ್ನು ಹಿಡಿದು ಉಪೇಂದ್ರ ಅವರು ಕುದುರೆ ಮೇಲೆ ಬರ್ತಾರೆ. ಆ ಕುದುರೆಗೆ ಈ ಯೂನಿಕಾರ್ನ್ ಇದೆಯಲ್ಲ, ಒಂದು ಕಾಲ್ಪನಿಕ ಜೀವಿ, ಅದಕ್ಕೆ ಕೊಂಬಿರುತ್ತಲ್ಲ, ಆ ರೀತಿ ಈ ಕುದುರೆಗೂ ಕೂಡ 2 ಕೊಂಬಿದೆ. ಅದನ್ನು ಏರಿ ಉಪೇಂದ್ರ ಅವರು ಬರ್ತಾರೆ. ಬಹುಶಃ ಮೂವಿಯಲ್ಲಿ ಅವರ ಹೆಸರು ಸತ್ಯ ಇರಬಹುದು. ಯಾಕಂದರೆ ಆ ಟೀಸರ್ನ ಮಧ್ಯದಲ್ಲಿ ಇಬ್ಬರು ಯುವತಿಯರು ತೂಗು ಮಂಚದಲ್ಲಿ ತೂಗಾಡೋ ಸಂದರ್ಭದಲ್ಲಿ ಅವರ ಬ್ಯಾಕ್ಗ್ರೌಂಡ್ನಲ್ಲಿ ಸತ್ಯ, ಯು ಲವ್ ಐ ಅಂತ ಒಂದು ಟೆಕ್ಸ್ಟ್ ಪೋಸ್ಟರ್, ಮೇಲೆ ಉಪೇಂದ್ರ ಅವರ ಚಿಕ್ಕ ಪೋಸ್ಟರ್. ಅದೇ ಕೊಠಡಿಯ ಇನ್ನೊಂದು ಕಡೆ ನಾನು ನೀನು ಒಂದಾಗೋದೆ ಸತ್ಯ ಅನ್ನೋ ಇನ್ನೊಂದು ಟೆಕ್ಸ್ಟ್ ಕೂಡ ಕಾಣಿಸುತ್ತೆ. ಇದೆಲ್ಲ ನೋಡಿದಾಗ ಬಹುಶಃ ಉಪೇಂದ್ರ ಅವರ ಕ್ಯಾರೆಕ್ಟರ್ ಅಥವಾ ಉಪೇಂದ್ರ ಅವರು ಕಾಣಿಸಿಕೊಂಡಿರಬಹುದಾದ ಹಲವು ಶೇಡ್ಗಳಲ್ಲಿ ಒಂದು ಕ್ಯಾರೆಕ್ಟರ್ನ ಹೆಸರು ಸತ್ಯ ಇರಬಹುದು. ಇದಕ್ಕೆ ಪೂರಕವಾಗಿ ಈ ಹಿಂದೆ ಚಿತ್ರದ ನಿರ್ಮಾಪಕರು ಸರ್ ಟೀಸರ್ ಕಟ್ ಮಾಡೋಣ ಅಂತ ಹೇಳಿ ಉಪೇಂದ್ರ ಅವರ ಮನೆಗೆ ಹೋದಾಗ, ಏನಕ್ಕೆ ಕೇಳಿದಾಗ, ಹೈಪ್ ಮಾಡೋಕ್ಕೆ ಅಂತ ಹೇಳಿದಾಗ ಉಪೇಂದ್ರ ಅವರು ಅಲ್ಲೂ ಕೂಡ ಏನು ಹೇಳ್ತಾರೆ, ಸುಳ್ಳಿಗೆ ಮಾಡಬೇಕಾಗಿರೋದು ಹೈಪು, ಪ್ರಚಾರ, ಸತ್ಯಕ್ಕೆ ಆ ಹೈಪ್ ಅದಾಗೆ ಸಿಗುತ್ತೆ ಅಂತ ಹೇಳ್ತಾರೆ. ಸತ್ಯ ಅನ್ನೋ ವರ್ಡನ್ನು ಬಳಸ್ತಾರೆ. ಆವಾಗ UI ಪೋಸ್ಟರ್ ಕಡೆಗೆ ಕ್ಯಾಮರಾ ಮೂವ್ ಆಗುತ್ತೆ.
ಆ ರೀತಿ ತೋರಿಸಿದ್ರು. ಸೊ ಈ ರೀತಿ ಎಲ್ಲ ಹಿಂಟ್ಸನ್ನು ಕೊಟ್ಟಿದ್ದಾರೆ ಈ ಟೀಸರ್ನಲ್ಲೂ ಕೂಡ. ಇನ್ನು ಈ ಟೀಸರ್ನ ವಿಜುವಲ್ ಅಪೀಲ್ ತುಂಬ ವಂಡರ್ಫುಲ್ ಆಗಿದೆ, ರಿಚ್ ಆಗಿ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ದುಡ್ಡು ಸುರಿದು ಈ ಮೂವಿಯನ್ನು ಮಾಡೋದಂಗೆ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ 1.5-2 ವರ್ಷಗಳಿಂದ ನಿರಂತರವಾಗಿ ಕೆಲಸ ನಡೀತಾನೆ ಇತ್ತು ಈ ಮೂವಿದು. ಬಹಳ ಕುತೂಹಲ ಹಾಗೂ ಕಾಯುವಿಕೆಯ ಬಳಿಕ ಈಗ ಟೀಸರ್ ರಿಲೀಸ್ ಆಗಿರುವಂಥದ್ದು. ನಿರ್ಮಾಪಕರಾಗಿರುವಂತಹ ಮನೋಹರನ್ ಹಾಗೂ KP ಶ್ರೀಕಾಂತ್ ಅವರು ಉಪೇಂದ್ರ ಅವರಿಗೆ ಭರಪೂರ ಕೋಆಪರೇಷನ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಉಪೇಂದ್ರ ಅವರು ಕೂಡ ಬಹಳ ದಿನಗಳ ನಂತರ ಅವರ ತಲೆಯಲ್ಲಿದ್ದ ಎಲ್ಲ ಅದ್ಭುತ ಐಡಿಯಾಗಳನ್ನು ಸುರಿದು ಈ ಮೂವಿಗೆ ಎಫರ್ಟ್ ಹಾಕಿರೋ ಥರ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಅವ್ರು ಮಾಡೇ ಇರ್ತಾರೆ. ಅವರ ನಿರ್ದೇಶನದ ಸಿನಿಮಾಗಳು ಯಾವತ್ತೂ ಕೂಡ ಡಬ್ಬಾ ಸಿನಿಮಾ ಚೆನ್ನಾಗಿಲ್ಲ, ಅಯ್ಯೋ ಹೋಗಬಾರ್ದಾಗಿತ್ತು ಅಂತ ಯಾವತ್ತೂ ಅನಿಸಿಲ್ಲ. ವೈಯಕ್ತಿಕವಾಗಿ ನನಗಂತೂ ಅನಿಸಿಲ್ಲ. ಅವರ ನಿರ್ದೇಶನದ ಬೇರೆ ನಟರು ಆ್ಯಕ್ಟಿಂಗ್ ಮಾಡಿರೋ ಸಿನಿಮಾಗಳಾಗಿರ್ಬೋದು, ಅವರ ನಿರ್ದೇಶನದ ಅವರೇ ನಟಿಸಿರೋ ಸಿನಿಮಾಗಳಾಗಿರ್ಬೋದು, ಒಬ್ಬೊಬ್ಬರ ಟೇಸ್ಟ್ ಒಂದೊಂದು ಥರ ಇರುತ್ತೆ. ಆದರೆ ಯೂನಿವರ್ಸಲ್ ಆಗಿ ಯಾವುದೇ ಮೂವಿಯನ್ನು ನೋಡೋ ಟೇಸ್ಟ್ ಹೊಂದಿರೋ ವ್ಯಕ್ತಿಯಾದರೂ ಕೂಡ ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾಗಳನ್ನು ನೋಡಿ ಇದು ಚೆನ್ನಾಗಿಲ್ಲ, ನೋಡಬಾರ್ದಾಗಿತ್ತು ನಾನು ಅಂತ ಹೇಳಿದ್ದಿಲ್ಲ. ಪ್ರತಿಯೊಬ್ಬರ ತಲೆಗೆ ಕೆಲಸ ಕೊಡುವ, ಮೂವಿ ನೋಡಿದ ಬಳಿಕ ನೋಡುವಾಗ ಅವ್ರನ್ನ ಯೋಚಿಸುವಂತೆ ಮಾಡುವ ಒಬ್ಬ ಕಲಾವಿದ ಉಪೇಂದ್ರ ಅವರು. ಡೈರೆಕ್ಟರ್ ಆಗೂ ಕೂಡ ಅಷ್ಟೇ, ಒಬ್ಬ ನಟ ಆಗೂ ಕೂಡ ಅಷ್ಟೇ. ಹೀಗಾಗಿ ಈ ಸಿನಿಮಾ ಬಗ್ಗೆ ನಿರೀಕ್ಷೆ ಅಂತೂ ಬೆಟ್ಟದಷ್ಟಿದೆ. ಈ ಟೀಸರ್ ರಿಲೀಸ್ ಆದ ಬಳಿಕ ನಿರೀಕ್ಷೆ ಇನ್ನೂ ಜಾಸ್ತಿ ಆಗಿದೆ. ಇದುವರೆಗೂ ಉಪೇಂದ್ರ ಅವರ ಮೂವಿಗಳಲ್ಲಿ ಆರಂಭದಲ್ಲಿ ಹೇಗಿತ್ತು, ಬರೀ ಡೈಲಾಗ್ ಓರಿಯೆಂಟೆಡ್ ಜಾಸ್ತಿ ಇತ್ತು. ಆದರೆ ಸೂಪರ್ ಸಿನಿಮಾದಲ್ಲಿ ವಿಜುವಲ್ ರಿಚ್ನೆಸ್ಸನ್ನು ಕೂಡ ನಮಗೆ ಅವ್ರು ತೋರಿಸಿದ್ರು. ಅದಾದಮೇಲೆ ಉಪ್ಪಿಟ್ಟು ಅಗೇನ್ ಅದು ಸ್ವಲ್ಪ ಡೈಲಾಗ್ ಓರಿಯೆಂಟೆಡ್ ಆಗಿತ್ತು. ಬಟ್ ಈ UI ಡೈಲಾಗ್ಗಳ ಜೊತೆಗೇ ವಿಜುವಲ್ ಪ್ರೆಸೆಂಟೇಷನ್ಗೂ ತುಂಬ ಗಮನ ಕೊಟ್ಟಾಗ ಕಾಣಿಸ್ತಾ ಇದೆ. ಟೀಸರ್ನ ಆರಂಭದಲ್ಲಿ ದಿಸ್ ಈಸ್ ನಾಟ್ ಎನ್ AI ಮೂವಿ, ದಿಸ್ ಈಸ್ ಆ್ಯನ್ UI ಮೂವಿ ಅನ್ನೋ ಒಂದು ವಾಯ್ಸ್ ಬರುತ್ತೆ. ಸೊ ಉಪೇಂದ್ರ ಅವರ ಆರಂಭದ ದಿನಗಳಿಂದಲೂ ಕೂಡ ನಾನು ನೀನು ಅಂಥೇಳಿ ನಮ್ಮ ಒಳಗೇನೆ ನೋಡ್ರಪ್ಪ ನಿಮ್ಮ ಹಣೆ ಬರ ಅಂತ ತೋರಿಸುವಂಥ ಪ್ರಯತ್ನ ಏನಿದೆ, ಆರಂಭದಲ್ಲಿ ನಾನು ಆಯಿತು ನೀನು ಆಯಿತು, ಈಗ ನಾನು ನೀನು ಒಂದೇ ಮೂವಿಯಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದ್ದಾರಾ, ಈ ರೀತಿಯೆಲ್ಲ ಕುತೂಹಲ ಇದೆ. ಬಟ್ ಓವರ್ ಆಲ್ ಟೀಸರ್ ನೋಡಿದಾಗ ಕೆಟ್ಟು ತುಂಬಿಕೊಂಡಿದೆ. ಕೆಟ್ಟವರು ಜಾಸ್ತಿ ಆಗಿಬಿಟ್ಟಿದ್ದಾರೆ, ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ. ಅಸಹಾಯಕರು, ಒಳ್ಳೆಯವರು ತುಂಬ ಕಷ್ಟದಲ್ಲಿದ್ದಾರೆ. ಅವರಿಗೆ ಮುಕ್ತಿ ಕೊಡಿಸೋಕೆ ಅಥವಾ ಈ ಕೆಟ್ಟ ಕಾಲವನ್ನು ಎಂಡ್ ಮಾಡೋಕ್ಕೆ ಕಲ್ಕಿ ಬಂದು ಎಲ್ಲವನ್ನು ಅಂತ್ಯ ಮಾಡಿದ ಬಳಿಕ ಹೊಸ ಸತ್ಯಯುಗದ ಆರಂಭ ಆಗುತ್ತಾ ಗೊತ್ತಿಲ್ಲ. ಇದಕ್ಕೆ ಉಪೇಂದ್ರ ಅವರು ಅವರ ಮೂವಿಯ ಅಂತ್ಯದಲ್ಲಿ ಉತ್ತರವನ್ನು ಕೊಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ. ಬಟ್ ಅಗೇನ್ ಹೇಳೋಕ್ಕಾಗಲ್ಲ, ಕೊಡದೇನೂ ಇರಬಹುದು. ಅಂತ್ಯದಲ್ಲಿ ಕ್ಲೈಮ್ಯಾಕ್ಸನ್ನು ನಿಮಗೆ ಬೇಕಾದ ಹಾಗೆ ನೀವೇ ಥಿಂಕ್ ಮಾಡ್ಕೊಳ್ಳಿ ಅಂತ ಉಪೇಂದ್ರ ಅವರು ಹೇಳಿದ್ರು ಕೂಡ ಆಶ್ಚರ್ಯ ಇಲ್ಲ ಈ ಹಿಂದೆ ಹೇಳಿದ ಹಾಗೆ. ಅಥವಾ ಕ್ಲೈಮ್ಯಾಕ್ಸನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥೈಸಿಕೊಳ್ಳುವಂತೆ ಕೂಡ ಅವರು ನಮ್ಮ ವಿವೇಚನೆಗೆ ಬಿಟ್ಟರೂ ಕೂಡ ಬಿಡಬಹುದು. ಟೀಸರ್ ನೋಡಿದಾಗ ಈ ರೀತಿಯೆಲ್ಲ ಅನ್ನಿಸ್ತು. ಚಿತ್ರದಲ್ಲಿ ಉಪೇಂದ್ರ ಅವರಿದ್ದಾರೆ, ಸಾಧು ಕೋಕಿಲ ಅವರಿದ್ದಾರೆ, ಸನ್ನಿ ಲಿಯೋನ್ ಅವರಿದ್ದಾರೆ, ರೇಷ್ಮಾ ನಾಣಯ್ಯ ಅವರಿದ್ದಾರೆ, ನಿಧಿ ಸುಬ್ಬಯ್ಯ ಅವರಿದ್ದಾರೆ, ಸಾಧು ಕೋಕಿಲ ಅವರಿದ್ದಾರೆ, ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಇದೆ. ಟೀಸರ್ನಲ್ಲೂ ಕೂಡ ಥ್ರಿಲ್ ಕೊಡ್ತು, ಮಜಾ ಕೊಡ್ತು ಅವರ ಹಿನ್ನೆಲೆ ಸಂಗೀತ. ಜೊತೆಗೆ ನಿರ್ಮಾಪಕರು KP ಶ್ರೀಕಾಂತ್ ಹಾಗೂ ಮನೋಹರನ್ ಅವರು. ನೀವು ಕೂಡ ಈ ಟೀಸರನ್ನು ನೋಡಿದರೆ ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.